ಸ್ನೇಹಿತರೆ ನಮಸ್ಕಾರ. ಎಸ್ಆರ್ ಬಾಯ್ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಾಲ ಪರಿಹಾರ ಜಮೆ ಆಗಿದೆ, ಹಣ ಎಷ್ಟು ಜಮೆ ಆಗಿದೆ, ಹೇಗೆ ನೀವು ಅದನ್ನ ಚೆಕ್ ಮಾಡ್ಕೊಳ್ಬೇಕಂತ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ಅದರ ಬಗ್ಗೆ ಮಾಹಿತಿನ ತಿಳಿಸೋಕ್ಕಿಂತ ಮುಂಚೆ ನೀವು ನಮ್ಮ ಎಸ್ಆರ್ ಬಾಯ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಂದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾ ಹಾಕೋ ಉಪಯುಕ್ತವಾದ ವಿಡಿಯೋಗಳು ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ಆ್ಯಪ್ನಲ್ಲಿ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಯಾವುದೇ ರೀತಿ ನೀವು ಸಬ್ಸ್ಕ್ರೈಬ್ ಆಗಲಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರೆ ಯಾವುದೇ ರೀತಿ ಚಾರ್ಜಸ್ ಬೀಳಲ್ಲ ಸ್ನೇಹಿತರೆ. ಫ್ರೀ ಆಫ್ ಕಾಸ್ಟ್ ಇರುತ್ತೆ. ಸೊ ನೀವು ಭಯ ಬಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ಏನೋ ಚಾರ್ಜಸ್ ಕಟ್ ಆಗುತ್ತೆ ಅಂತ ತಿಳ್ಕೊಂಡಿರಿ ನಿಮ್ಮ ಬರ್ಬೆ ಅಂತ ಹೇಳ್ಬೋದು. ಸೊ ಅದರಿಂದ ಯಾವುದೇ ರೀತಿ ನಿಮಗೆ ಚಾರ್ಜಸ್ ಕಟ್ ಆಗಲ್ಲ. ಅದರ ಬದಲಾಗಿ ಒಳ್ಳೊಳ್ಳೆ ವಿಡಿಯೋಗಳು ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ. ಸೊ ಪ್ರತಿಯೊಂದು ಅಪ್ಡೇಟ್ ಮಾಹಿತಿಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ಓಕೆ, ಸೊ ಅದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ತಮಗೆಷ್ಟು ಬರಗಾಲ ಪರಿಹಾರ ಜಮೆ ಆಗಿದೆ ಮೊಬೈಲ್ನಲ್ಲೇ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು. ಯಾವ ರೀತಿ ಚೆಕ್ ಮಾಡ್ಬೇಕಂತ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಡ್ತೀನಿ. ರೈತರು ಈಗ ತಮ್ಮ ಬಳಿ ಇರುವ ಆಧಾರ್ ಕಾರ್ಡ್ ನಂಬರ್ ಹಾಕಿ ತಮಗೆ ಬರಗಾಲದ ಪರಿಹಾರ ಹಣ ಜಮೆ ಆಗಿದೆಯೋ ಅಥವಾ ಇಲ್ಲ ಎಂಬುದು ಕೇವಲ ಒಂದೇ ನಿಮಿಷದಲ್ಲಿ ಚೆಕ್ ಮಾಡಬಹುದು. ಹಾಗಿದ್ರೆ ಇದರೊಂದಿಗೆ ತಮಗೆ ಎಷ್ಟು ಬರಗಾಲ ಪರಿಹಾರ ಜಮೆ ಆಗಿದೆ ಎಂಬುದನ್ನು ತಮ್ಮ ಬಳಿ ಇರುವ ಮೊಬೈಲ್ನಲ್ಲೇ ಚೆಕ್ ಮಾಡಬಹುದು. ಆಧಾರ್ ಕಾರ್ಡ್ ನಂಬರ್ ದಿಂದ ಸ್ಟೇಟಸ್ ಓಪನ್ ಆಗದೇ ಇರುವ ರೈತರು ತಮ್ಮ ಸರ್ವೆ ನಂಬರ್ ಕೂಡ ಹಾಕಿ ಅಲ್ಲಿ ಚೆಕ್ ಮಾಡಬಹುದು. ಅಲ್ಲಿ ಕಾಣುವ ಸರ್ವೆ ನಂಬರ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಆಗ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಜಿಲ್ಲೆ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ನಂತರ ತಾಲೂಕುನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ಬಳಿಕ ನಿಮ್ಮ ಹೋಬಳಿನ ಆಯ್ಕೆ ಮಾಡ್ಕೊಳ್ಳಿ. ನಂತರ ಊರನ್ನ ಸೆಲೆಕ್ಟ್ ಮಾಡಿದ ನಂತರ ಸರ್ವೆ ನಂಬರ್ ಹಾಕಿ ನಂತರ ಸರ್ನಾಕ್ ಸ್ಟಾಕ್ ನಂತರ ಮಾಹಿತಿ ಪಡೆದುಕೊಳ್ಳಲು ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಮಾಹಿತಿ ಬರುತ್ತೆ. ಸೊ ಯಾವ ರೀತಿ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇದರ ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನಂತರ ಇಲ್ಲಿ ಸೆಲೆಕ್ಟ್ ಇಯರ್ ಅಂತ 2023-24 ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಖಾರಿಫ್ ಮುಂಗಾರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಡ್ರಾಪ್ ಅಂದ್ರೆ ಬರ ಪರಿಹಾರ ಅಂತ ಇರುತ್ತೆ, ವಿಪತ್ತಿನ ವಿಧ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. ಓಕೆ, ಒಂದು ಆಧಾರ್ ಕಾರ್ಡ್ ನಂಬರ್ ಮೂಲಕ ಚೆಕ್ ಮಾಡ್ಕೊಳ್ಬೋದು, ಒಂದು ಫಾರ್ಮರ್ ID ಬರುತ್ತೆ, ನಂತರ ಮೊಬೈಲ್ ನಂಬರ್ ಇರುತ್ತೆ, ನಂತರ ಸರ್ವೆ ನಂಬರ್ ಇರುತ್ತೆ. ಸೊ ಏನಾಗ್ತಾ ಇದೆ, ರೈತರಿಗೆ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಬರ್ತಾ ಇಲ್ಲ, ಒಂದು ವೇಳೆ ಅವರ ಮೊಬೈಲ್ ನಂಬರ್ ಕೂಡ ರಿಜಿಸ್ಟರ್ ಇಲ್ಲ, ಅದು ಬರಲ್ಲ. ನಂತರ ಸೊ ಫಾರ್ಮರ್ ID ನಂಬರ್ ಕೆಲವೊಂದು ಜನ ರೈತರಿಗೆ ಗೊತ್ತಿರುತ್ತೆ, ಕೆಲವೊಂದು ರೈತರಿಗೆ ಗೊತ್ತಿರಲ್ಲ. ಸೊ ಸಿಂಪಲ್ ಆಗಿ ನಿಮ್ಮ ಸರ್ವೆ ನಂಬರ್ ಕೂಡ ಹಾಕಿ ಅಲ್ಲಿ ಚೆಕ್ ಮಾಡ್ಕೊಳ್ಳೋದು. ಈಗ ನಾವೇನು ಮಾಡೋಣ, ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಸೊ ಜಸ್ಟ್ ಕ್ಲಿಕ್ ಮಾಡಿದಾಗ ಅವರ ಮಾಹಿತಿ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಇಲ್ಲಿ ಆಧಾರ್ ಕಾರ್ಡ್ ಸಂಖ್ಯೆ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಕೇಳಿ ಎಂಟರ್ ದ ಆಧಾರ್ ಕಾರ್ಡ್ ಸಂಖ್ಯೆ ಅಂತ ಬರುತ್ತೆ. ಈ ಬಾಕ್ಸ್ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಹಾಕೊಳ್ಳಿ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕೊಳ್ತೀನಿ. ಸೊ ಆಧಾರ್ ಕಾರ್ಡ್ ನಂಬರ್ ಹಾಕಿದ ನಂತರ ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಪೇಜ್ ಪಡೆಯಿರಿ ಅಂತ ಇದೆಯಲ್ಲ ಗ್ರೀನ್ ಅಲ್ಲಿ ಕೊಟ್ಟಿದ್ದಾರಲ್ಲ, ಸೊ ಇಲ್ಲಿ ತೋರಿಸಿ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸ್ವಲ್ಪ ವೇಟ್ ಮಾಡಿ. ಸೊ ಸರ್ವರ್ ಇಂದ ಏನಾಗುತ್ತೆ, ಡೀಟೇಲ್ಸ್ ಬರುತ್ತೆ, ಈ ರೀತಿ ಕೇಳಿ ಎಲ್ಲರ ಮಾಹಿತಿ ಬರುತ್ತೆ. ಇದರಲ್ಲಿ ಏನು ಚೆಕ್ ಮಾಡ್ಕೊಳ್ಳಿ, 39 ಪೇಜ್ ಅಂತ ತೋರಿಸೋದು, ನೆಕ್ಸ್ಟ್ ಅಂತ ಕೊಟ್ಟರು ಕೂಡ ಸೊ ಈ ರೀತಿ ಪ್ರತಿಯೊಂದು ಮಾಹಿತಿನ ಚೆಕ್ ಮಾಡೋಕ್ಕಿಂತ ಮುಂಚೆ ಅವರ ಹೆಸರನ್ನ ಇಲ್ಲಿ ಹಾಕೊಳ್ಬಹುದು. ಇಲ್ಲಿ ಸರ್ಚ್ ಅಂತ ಕೊಟ್ಟಿದ್ದಾರೆ ನೋಡಿ. ಓಕೆ, ಸೊ ಮೇಲ್ಗಡೆ ಇರುವ ಈ ಸರ್ಚ್ ಬಾಕ್ಸ್ ನಲ್ಲಿ ಅವರ ಹೆಸರು ಹಾಕೊಳ್ಬೇಕು. ಸೊ ಈಗ ಒಬ್ಬರ ಹೆಸರು ಹಾಕೊಳ್ತೀನಿ. ಈಗ ನೋಡಿ, ಸೊ ಅವ್ರ ಹೆಸರು ಬಂತು ಇಲ್ಲಿ. ಸೊ ಆಧಾರ್ ಕೊನೆಯ 4 ನಂಬರ್ ಇಲ್ಲಿ ಬರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕ್ಲಿಕ್ ಮಾಡ್ಲಿಕ್ಕೆ ಒಂದು ಲಿಂಕ್, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅವರ ಮಾಹಿತಿ ಇಲ್ಲಿ ಕೆಳಗಡೆ ಬರುತ್ತೆ. ಓಕೆ, ಸೊ ಅವರ ಹೆಸರಿಗೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ ಉತ್ತರ ಕರ್ನಾಟಕದವರು. ಸೊ ಈ ರೀತಿ ಮಾಹಿತಿ ಬರುತ್ತೆ. ಓಕೆ, ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಫೇಚ್ ಡೀಟೇಲ್ಸ್ ನ ಕ್ಲಿಕ್ ಮಾಡಿದಾಗ ಸೊ ಕರ್ನಾಟಕದಲ್ಲಿರೋ ಎಲ್ಲ ಜಿಲ್ಲೆಗಳ ಮಾಹಿತಿ ಇಲ್ಲಿ ಬರುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ನಿಮ್ಮದೇ ಮಾಹಿತಿ ಬರಲ್ಲ, ಅದಕ್ಕಾಗಿ ಇಲ್ಲಿ ಫಾರ್ಮರ್ ID ಆಗಿರ್ಬೋದು ಅಥವಾ ಮೊಬೈಲ್ ನಂಬರ್ನ ಹಾಕೊಂಡು ಸೊ ಇಲ್ಲಿ ನೀವು ಚೆಕ್ ಮಾಡೋ ಕ್ಲಿಯರ್ ಫಿಲ್ಟರ್ ಅಂತ ಮಾಡಿ ಸೊ ಮೊಬೈಲ್ ನಂಬರ್ನ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ಮೊಬೈಲ್ ನಂಬರ್ ಹಾಕೊಳ್ಳಿ. ಇಲ್ಲವಾದರೆ ಸರ್ವೆ ನಂಬರ್ನ ಸೆಲೆಕ್ಟ್ ಮಾಡಿದ ನಂತರ ಸ್ನೇಹಿತರೆ ಇಲ್ಲಿ ಡಿಸ್ಟಿಕ್ ಬರುತ್ತೆ. ಸೊ ನಿಮ್ಮ ಜಿಲ್ಲೆಯನ್ನ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಆಧಾರ್ ನಂಬರ್ ಹಾಕೊಂಬಂದು ಪ್ರತಿಯೊಂದು ಜಿಲ್ಲೆಯ ಮಾಹಿತಿ ಬರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡ್ಕೊಳ್ಬೇಕು, ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಸೊ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನಂತರ ಇಲ್ಲಿ ಹೋಬಳಿ ಯಾವುದಿದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಹೋಬಳಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಿಲೇಜ್ ಕೇಳುತ್ತೆ, ವಿಲೇಜ್ ಯಾವುದಿರುತ್ತೆ ಇಲ್ಲಿ ಹಾಕೊಳ್ಳಿ. ಓಕೆ, ನಂತರ ಸ್ನೇಹಿತರೆ ಇಲ್ಲಿ ಸರ್ವೆ ನಂಬರ್ ಹಾಕೊಳ್ಳಿ. ನಂತರ ಸರ್ನಾಕ್ನು ಹಾಕೊಳ್ಳಿ. 112 ಸರ್ವೆ ನಂಬರ್ ಹಾಕ್ತೀನಿ. ನಂತರ ಇಲ್ಲಿ ಸರ್ನಾಕ್ ಬರುತ್ತೆ, ಸ್ಟಾರ್ ಅಂತ ಇದೆ. ಓಕೆ, ಸೊ ಜಸ್ಟ್ ಕ್ಲಿಕ್ ಮಾಡಿದ್ರೆ ಇಸ್ಸಾ ನಂಬರ್ ಬರುತ್ತೆ, 1 ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಪೇಜ್ ಡೀಟೇಲ್ಸ್. ಓಕೆ, ನಂತರ ಪೇಜ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಸರ್ವೆ ನಂಬರ್ ಇಲ್ಲಿರುವಂಥ 2 ಆಧಾರ್ ಕಾರ್ಡು ಇಲ್ಲಿ ಕೊನೆಯ 4 ಆಧಾರ್ ಕಾರ್ಡ್ ನಂಬರ್ ತೋರಿಸ್ತಾ ಇದೆ. ಓಕೆ, ಸೊ ಇದು ಯಾರ್ದಂತ ಚೆಕ್ ಮಾಡಲಿಕ್ಕೆ ಇಲ್ಲಿ FID ಕೂಡ ಕ್ರಾಸ್ ವೆರಿಫಿಕೇಶನ್ ಮಾಡ್ಕೊಳ್ಬೋದು. ಸೊ FID ನಂಬರ್ ಕೂಡ ಇರುತ್ತೆ. ಓಕೆ, ಇಲ್ಲೊಂದಿದೆ, ಸೊ ಇಲ್ಲಿ ಕೆಳಗಡೆ ಒಂದಿದೆ. ನಮ್ದು ಯಾವ್ದು ಇದೆ ಅಂತ ಚೆಕ್ ಮಾಡಲಿಕ್ಕೆ ಸೊ ಇಲ್ಲಿ ಫಸ್ಟ್ ಆಪ್ಷನ್ ಕೊಟ್ಟಿದೆ, ಸೀರಿಯಲ್ ನಂಬರ್ 1 ಇದೆಯಲ್ಲ, ಸೊ ಇಲ್ಲಿ 2 ಲಿಂಕ್ನ ಕೊಟ್ಟಿದ್ದಾನೆ. ಓಕೆ, ಸೊ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ, ಸೊ ಮೊದಲನೇ ಈ 2664 ಇದೆಯಲ್ಲ, ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ.
ಸೊ ಅಲ್ಲಿ ಮಾಹಿತಿ ಬರುತ್ತೆ, ಅವರ ಎಂಟ್ರಿ ID ಬರುತ್ತೆ. ಸೊ ತಾಲೂಕ್ ನಿಪ್ಪಾಣಿ ಇದೆ, ಹೋಬಳಿ ನಿಪ್ಪಾಣಿ, ನಂತರ ಬೋಜ್ ಗ್ರಾಮ ಇದೆ. ಸೊ ಬೋಜ್ ಗ್ರಾಮ ಇದ್ದರೆ ಸರ್ವೆ ನಂಬರ್ ಇಲ್ಲಿ ತೋರಿಸ್ತಾ ಇದೆ. ಸೊ ನಾ ಅವ್ರಿಗೆ ಯಾವ ಹಿಸ್ಸಾ ನಂಬರ್ ಇದೆ, ಸೊ ಇಲ್ಲಿ ಪ್ರತಿಯೊಂದು ಮಾಹಿತಿ ಎಷ್ಟು ಎಕರೆ ಇದೆ, ಎಷ್ಟು ಗುಂಟೆವಾರ ಇದೆ, ಸೊ ಇಲ್ಲಿ ಅವರ ಮಾಹಿತಿ ಇಲ್ಲಿ ಬರುತ್ತೆ. ಓಕೆ ಸ್ನೇಹಿತರೆ, ಇನ್ನೂ ಕೂಡ ನಿಮ್ಮ ಪಹಣಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಲಿಂಕ್ ಮಾಡ್ಕೊಳ್ಳಿ. ಸರ್ಕಾರದಿಂದ ಬರುವಂಥ ಯೋಜನೆಗಳ ಬರಪರಿ ಆಗಿರೋದು ಇನ್ನಿತರ ಯೋಜನೆಗಳ ಹಣ ನಿಮಗೆ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗಬೇಕಂದ್ರೆ ನಿಮ್ಮ RTC ಅಂದರೆ ಪಹಣಿಗೆ ನಿಮ್ಮ ಆಧಾರ್ ಕಾರ್ಡ್ ಜೋಡಣೆ ಮಾಡೋದು ಕಡ್ಡಾಯವಾಗಿರುತ್ತೆ. ಸೊ ಅದನ್ನು ಬೇಗನೆ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ತಡೆಹಿಡಿಯಲಾದ ಕಂತುಗಳಾಗಿರ್ಬೋದು ಅಥವಾ ಯೋಜನೆಗಳಾಗಿರ್ಬೋದು ಅವು ಎಲ್ಲವೂ ಕೂಡ ಏನಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಬರ ಪರಿಹಾರ ಯಾವ ರೀತಿ ಚೆಕ್ ಮಾಡಬೇಕು, ಹೇಗೆ ಚೆಕ್ ಮಾಡಬೇಕಂತ ಸಂಪೂರ್ಣವಾದ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಸೊ ಇನ್ನೂ ಕೂಡ ನಿಮ್ಮ ಬ್ಯಾಂಕ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಂಡಿಲ್ಲ, ಲಿಂಕ್ ಮಾಡ್ಕೊಳ್ಳಿ. ನಂತರ ನೀವು ಇಲ್ಲಿ ಆಧಾರ್ ಸೀಡಿಂಗ್ ಕೂಡ ಮಾಡಬೇಕಾಗುತ್ತೆ ನಿಮ್ಮ ಪಹಣಿಗೆ. ಇದೆಲ್ಲವೂ ಕೂಡ ಮಾಡ್ಕೊಂಡ್ರೆ ಏನಾಗುತ್ತೆ ನಿಮ್ಮ ಪರಿಹಾರದ ಹಣ ಏನಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಜಮೆ ಆಗುತ್ತೆ ಅಂತ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.